Hi, hello friends, Namaskara. Welcome back to my YouTube channel. Again, it's been a very long time. ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಸಿನ್ಸ್ ನನಗೆ ಇವತ್ತು ಟೈಮ್ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ಒಂದು ವ್ಲಾಗ್ನ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಲೈಕ್ ನನ್ನ ತಮ್ಮನ ಎಂಗೇಜ್ಮೆಂಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ನನ್ನ ತಮ್ಮನ ಎಂಗೇಜ್ಮೆಂಟ್ ಹಿಂದಿನ ಟೈಮಲ್ಲಿ ಆಗಿರ್ಬೋದು ಅಥವಾ ನನ್ನ ತಮ್ಮನ ಎಂಗೇಜ್ಮೆಂಟ್ ಆದಮೇಲೆ ಆಗಿರ್ಬೋದು, ನನಗೆ ಟೈಮ್ ಸಿಕ್ಕಿರಲಿಲ್ಲ ಎಲ್ಲೂ. ಆ್ಯಂಡ್ ಇಂಟೆನ್ಷನಲಿದೆ ನಾನು ಹಿಂದೆ ವ್ಲಾಗ್ ಮಾಡಿರಲಿಲ್ಲ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ ಕೊಡ್ತಾ ಹೋದರೆ ಕ್ಯೂರಿಯಾಸಿಟಿ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಶಾಪಿಂಗ್ ವ್ಲಾಗ್ಸ್ ಎಲ್ಲ ನಾನು ಮಾಡ್ಬೋದಾಗಿತ್ತು, ಯಾಕೆ ಮಾಡಿಲ್ಲ ಅಂತಂದರೆ ನಾನು ಏನು ತಗೊಂಡೆ ಅಂತ ಇನಿಷಿಯಲಿಂದ ರಿವೀಲ್ ಮಾಡಿಬಿಟ್ರೆ ಅದು ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಯಾವುದೇ ನಾವು ಡ್ರೆಸ್ ಏನು ಹಾಕೋತೀವಿ ಏನು ಅನ್ನೋದ್ರ ಬಗ್ಗೆ ನಾನು ರಿವೀಲ್ ಮಾಡಿರಲಿಲ್ಲ. ಆ್ಯಂಡ್ ಎಂಗೇಜ್ಮೆಂಟ್ ವ್ಲಾಗ್ ಕೂಡ ನಾನು ಮಾಡ್ಕೊಂಡಿಲ್ಲ. ವೈ ಬಿಕಾಸ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಇದೆಲ್ಲ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟ್ ವ್ಲಾಗ್ ಕೂಡ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಫೋಟೋಸ್ನ ನಾನು ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನನ್ನ ಒಂದು ಅಟೈರ್ ಹೇಗಿತ್ತು ಅಂದ್ಬಿಟ್ಟು ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಎಲ್ಲೆಲ್ಲಿ ಸಾರಿ ಶಾಪಿಂಗ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ನನ್ನ ಹತ್ರ ಎಷ್ಟು ಪ್ಯೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ಲಿ ನಾನು ತಗೊಂಡಿರುವಂತಹ ಸ್ಯಾರಿ ನೀವೆಲ್ಲ ನೋಡಿರ್ತೀರ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ನಾನು ತಗೊಂಡಿದ್ದ ಸಾರಿ ಕಾಂಬಿನೇಷನ್ ಬಂದು ರೆಡ್ ಸಾರಿ ಗ್ರೀನ್ ಬಾರ್ಡರ್ ವಿಚ್ ಈಸ್ ಅ ವೆರಿ ಎಪಿಕ್ ಕಲರ್ ಆ್ಯಂಡ್ ವಿಚ್ ಇಸ್ ಮೈ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಆ ಕಾಂಬಿನೇಷನಲ್ಲಿ ಸ್ಯಾರೀಸ್ ನಾನು ಒಂದು ನಾರ್ಮಲ್ ಸ್ಯಾರಿ ತೊಗೊಂಡಿದ್ದೀನಿ, ಕಾಟನ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಕಾಂಜೀಪುರಂ ಸ್ಯಾರಿ ತೊಗೊಂಡಿದ್ದೀನಿ. ಇದು ಮೂರೂ ಸೀರೆ ತೊಗೊಂಡಾಗಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡೆ. ಯಾಕಪ್ಪ ಅಂತಂದರೆ ಆ ಕಾಂಬಿನೇಷನ್ ಹಂಗಿರುತ್ತೆ. ಆ ಒಂದು ಸ್ಯಾರಿ ಆಗಿರ್ಬೋದು, ಸ್ಯಾರಿ ಕಾಂಬಿನೇಷನ್ ಆಗಿರ್ಬೋದು, ಸೆಲೆಕ್ಷನ್ ಆಗಿರ್ಬೋದು, ನನ್ನ ಮೈಂಡಲ್ಲಿ ಒಂದಷ್ಟು ಥಾಟ್ಸ್ ಇರುತ್ತೆ. ಲೈಕ್ ಈ ಕಾಂಬಿನೇಷನಲ್ಲಿ ನನಗೆ ಈ ಸೀರೆ ಬೇಕು, ಅದು ಇದೇ ಬೇಕು. ಲೈಕ್ ಮೈಸೂರು ಸಿಲ್ಕ್ ಆಗಿರ್ಬೋದು, ಕಾಂಜೀಪುರಂ ಆಗಿರ್ಬೋದು, ಆ ಥರ ಐ ಹ್ಯಾವ್ ದಟ್ ವಿಶ್ ಇನ್ ಮೈ ಹೆಡ್. ಸೊ ಅದು ನನಗೆ ಅದು ಆಗೋವರೆಗೂ ಆ ಕಾಂಬಿನೇಷನ್ಸ್ನ ನಾರ್ಮಲ್ ಸ್ಯಾರಿ ಸಿಕ್ಕಿದ್ರು ನಾನು ಹುಡುಕಿ ಅದನ್ನೇ ತೊಗೊಳ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಒಂದು 5 ಸ್ಯಾರೀಸ್ ಇದೆ ನನಗೆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ಸ್ದು. ಸೊ ಫೈನಲಿ ಐ ಗಾಟ್ ಸ್ಯಾಟಿಸ್ಫೈಡ್. ಸೊ ನನ್ನ ಸ್ಯಾರಿ ಯಾವುದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗ. ದಿಸ್ ಇಸ್ ದ ಸ್ಯಾರಿ, ರೆಡ್ ಸ್ಯಾರಿ ಆ್ಯಂಡ್ ಗ್ರೀನ್ ಬಾರ್ಡರ್ ವಿಚ್ ಇಸ್ ಸ್ಯಾಟಿಸ್ಫೈಡ್ ಕಲರ್. ನಾನು ಇದೇ ಥರದಲ್ಲೇ ಹುಡುಕ್ತಿದ್ದು. ಸೊ ಸಿಗದೆ ನಾನು ಬೇರೆ ಥರ ಸೀರೆನೂ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ವಿಚ್ ಇಸ್ ಲುಕ್ಸ್ ಸೋ ಬ್ಯೂಟಿಫುಲ್. ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಫಸ್ಟ್ಲಿ ಐ ಥಾಟ್ ದ್ಯಾಟ್ ತನ್ನ ತಮ್ಮನ ಎಂಗೇಜ್ಮೆಂಟಿಗೆ ಇದನ್ನೇ ಹುಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಲೇಟರ್ ಏನಾಯಿತು, ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿಬಿಟ್ಟು ಐ ಹ್ಯಾವ್ ಸ್ಟಿಚ್ ಮೈ ಬ್ಲೌಸ್. ನಾನು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿದ್ದೀನಿ. ಆ್ಯಂಡ್ ಫ್ರಂಟ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ. ಇದೆಲ್ಲ ಗೊತ್ತು, ತುಂಬ ಓಲ್ಡ್ ಫ್ಯಾಷನ್ ಸ್ಟೈಲ್ ಇದು. ಲೈಕ್ ಅವಾಗ ಮಾಧುರಿ ದೀಕ್ಷಿತ್ ಎಲ್ಲ ಹಾಕೋತಾ ಇದ್ರು, ಆ ಥರ ಸ್ಟೈಲ್ ಸ್ಯಾರಿ ಪ್ಯಾಟರ್ನ್ ಇದು. ಸೊ ಈ ಪ್ಯಾಟರ್ನ್ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಈ ಸ್ಯಾರಿಗೆ ನಾನು ಹೊಲಿಸ್ಕೊಂಡಿದ್ದೆ ಈ ಪ್ಯಾಟರ್ನ. ಆ್ಯಂಡ್ ಸೈಡ್ಗೆ ಇನ್ವರ್ಟೆಡ್ ವಿ ಶೇಪಲ್ಲಿ ನಾನು ಇಡಿಸ್ಕೊಂಡಿದ್ದೆ ಬ್ಲೌಸ್. ನನ್ನ ಒಂದು ಕಾನ್ಸೆಪ್ಟ್ ಏನಿತ್ತು ಅಂತಂದರೆ ಸಿಂಪಲ್ ಆಗೂ ಇರಬೇಕು, ಎಲಿಗೆಂಟ್ ಆಗೂ ಇರಬೇಕು ಆ್ಯಂಡ್ ಆಲ್ಸೋ ಟ್ರೆಂಡಿಂಗ್ ಆಗೂ ಇರಬೇಕು. 3 ಕಾನ್ಸೆಪ್ಟ್ನ ನಾನು ಈ ಬ್ಲೌಸಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡಿದೆ. ಬಿಕಾಸ್ ಒಂದೇ ಫಂಕ್ಷನ್ ಅಲ್ಲ, ತುಂಬ ಫಂಕ್ಷನ್ಸ್ಗಳಿಗೆ ಇದನ್ನು ಹಾಕೋಬೋದು ಅಂತ. ತುಂಬ ಗ್ರ್ಯಾಂಡಾಗಿದ್ದರೆ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಆ್ಯಂಡ್ ನನಗೆ ಸ್ಯಾರಿ ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಎಸ್ಪೆಷಲಿ ಈ ಕಾಂಜೀಪುರಂ ಸ್ಯಾರೀಸ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನನಗೆ ನಡೆಯೋದೇ ಕಷ್ಟ ಸ್ಯಾರಿ ಹಾಕ್ಕೊಂಡು. ಸೊ ಹಾಗಾಗಿ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ. ಅದಕ್ಕೋಸ್ಕರ ನಾನು ಆದಷ್ಟು ಈ ಥರ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರೀಸ್ನ ಈ ಸತಿ ಈ ಟೈಮಲ್ಲಿ ನಾನು ಸೀರೆಗಳನ್ನ ತೊಗೊಂಡ್ರೆ ಆದಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ಗಳನ್ನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ತುಂಬ ಈಸಿಯಾಗಿರುತ್ತೆ ಅದನ್ನು ಕ್ಯಾರಿ ಮಾಡೋದು. ಆ್ಯಂಡ್ ಇದು ಬಂದು 60 GSM ಇದೆ. ಈ ಸ್ಯಾರಿ ಬಂದು 60 GSM ಇರೋದು. ಆ್ಯಂಡ್ 20 GSM ಕೂಡ ನನಗೆ ತುಂಬ ಹೆವಿ ಅಂತ ಅನಿಸುತ್ತೆ. ಅದ್ರ ಬದಲು ಬೇರೆ ಫ್ಯಾನ್ಸಿ ಸ್ಯಾರೀಸ್ಗೂ ಹೋಗ್ಬೋದು. ಸೊ ವಿಚ್
ಕೊಡುತ್ತೆ ಆ ಕಾರಣಕ್ಕೋಸ್ಕರ ನಾನು 60 GSM ಆಲ್ಮೋಸ್ಟ್ ನನ್ನ ಹತ್ರ ಇರೋ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲಾನು 60 GSM. ಆ್ಯಂಡ್ ಯಾವುದೇ ಕಾರಣಕ್ಕೂ ನಾನು ಕ್ರೇಪ್ ಮೈಸೂರು ಸಿಲ್ಕ್ ಮಾತ್ರ ಹೋಗೋದಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಆ ಕ್ರೇಪ್ ಮಟೀರಿಯಲ್ಲ ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ. ಸೊ ನಾನು ಹೋದರೆ ಪ್ಯೂರ್ ಸಿಲ್ಕ್ಗೆ ಹೋಗ್ತೀನಿ, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಹೋಗ್ತೀನಿ. ಕ್ರೇಪ್ ಐ ಡೋಂಟ್ ಲೈಕ್ ಇಟ್, ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಇದು ನನ್ನ ಸ್ಯಾರಿ. ಆದರೆ ಅಗೇನ್ ಏನಾಯಿತು ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯಿತು. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಳ್ಳೋದೋ ಬೇಡವೋ ಅಂತ ಅಂದ್ಕೊಂಡು ತುಂಬ ಕನ್ಫ್ಯೂಷನಲ್ಲಿ ಇದ್ದಾಗ ನನ್ನ ಫ್ರೆಂಡ್ಸ್ ಒಪಿನಿಯನು ಕೇಳಿದಾಗ ಲೈಕ್ ದೇ ಸೆಡ್ ಲೈಕ್ ಬೇಡ, ಮೈಸೂರು ಸಿಲ್ಕ್ ತುಂಬಾ ಸಿಂಪಲ್ ಅನಿಸುತ್ತೆ ನಿನ್ನ ತಮ್ಮನ ಮದುವೆಗೆ, ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಕಾಂಜೀವರಂ ಯಾವುದಾದ್ರೂ ತಗೋ, ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ ಅಂತ ಹೇಳಿದ್ರು. ಸೊ ನನ್ನ ಫ್ರೆಂಡ್ಸು, ಸೊ ಇಮಿಡಿಯೇಟಾಗಿ ನನ್ನ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ಬಿಟ್ಟು ನನ್ನ ತಮ್ಮನಿಗೆ ಎಂಗೇಜ್ಮೆಂಟ್ಗಿನ್ನ ಒಂದು 2-3 ಡೇಸ್ ಇತ್ತು, ಆ ಟೈಮಲ್ಲಿ ತೊಗೊಂಡಿದ್ದು. ಆಗ ನಾನು ಈ ಸ್ಯಾರಿನ ತೊಗೊಂಡೆ, ಕಾಂಜೀವರಂ ಸ್ಯಾರಿ, ವಿಚ್ ಇಸ್ ಫ್ರೆಶ್ ಬಾಕ್ಸ್ ಪೀಸ್. ಇದು ಸ್ವಲ್ಪ ಈಗ ಅಂದರೆ ಸ್ವಲ್ಪ ರಫ್ ಆಗೇ ಇದೆ ಸ್ಯಾರಿನ, ಬಿಕಾಸ್ ನಾನು ಒಂದ್ಸತಿನೂ ಡ್ರೇಪ್ ಮಾಡಿಲ್ಲ. ಸೊ ಹಾಗಾಗಿ ಈ ಕಾಂಬಿನೇಷನಲ್ಲಿ ತೊಗೊಂಡಿದ್ದು ನಾನು ಸೀರೆ. ಇದು ನನ್ನ ಫ್ರೆಂಡ್ಸೇ ಸೆಲೆಕ್ಟ್ ಮಾಡಿದ್ದು, ನನಗೆ ಈ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಯು ಟೇಕ್ ದಿಸ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸೇ ಸೆಲೆಕ್ಟ್ ಮಾಡಿದ್ದು. ಇದ್ರ ಬ್ಲೌಸ್ನ ಅರ್ಜೆಂಟಲ್ಲಿ ಹೊಲಿಸಿದ್ದೀನಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಇದೇ ಸ್ಯಾರಿ ಹಾಕ್ಕೋಬೇಕು ಅಂತ ಫೈನಲಾಗಿ ಡಿಸೈಡ್ ಆಗಿದ್ದು. ಈ ಥರ ಬಂದಿದೆ ಇದು ಸ್ಯಾರಿ. ಫ್ರಂಟ್ ಸಿಂಪಲ್ ಆಗಿ ಇಡ್ಸಿದ್ದೀನಿ, ಹಿಂದೆ ಸಿಂಪಲ್ ಇವನ್ನೇ ಇಡ್ಸಿದ್ದೀನಿ, ವಿಚ್ ಇಸ್ ಡಿಸೈನ್ ಕಮ್ಸ್ ಲೈಕ್ ದಿಸ್. ಓಕೆ, ಈ ಥರ ಅದು ಏನು ಸ್ಟೋನ್ ವರ್ಕ್, ಐ ಮೀನ್ ಹ್ಯಾಂಡ್ ವರ್ಕ್ನ ಇಮಿಡಿಯೇಟಾಗಿ ಮಾಡೋದಕ್ಕಾಗಲ್ಲ ಅಂತ ಅಂದರು. 3 ಡೇಸ್ ಸ್ಪ್ಯಾನಲ್ಲಿ ಹೊಲ್ಕೊಟ್ಟಿರೋದು, ಅದರಲ್ಲೂ 2 ಡೇಸಲ್ಲೇ ಹೊಲ್ಕೊಟ್ಟಿರುವಂಥ ಬ್ಲೌಸ್ ಇದು. ಇದು ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ನನಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿಲ್ಲ, ಆದರೆ ಇಲ್ಲಿಂದ ಬಟ್ಟೆ ಹಿಂಗೆ ಬರ್ತಾ ಇತ್ತು. ಸೊ ನನಗೆ ಅಷ್ಟು ಇಷ್ಟ ಆಗಿಲ್ಲ ಬ್ಲೌಸ್ ಹೊಲ್ದಿದ್ದು. ಸೊ ಇದನ್ನು ಕೊಡಬೇಕು ಅವ್ರಿಗೆ ಮತ್ತೆ ವಾಪಸ್ ರಿಪೇರ್ಗೆ ಅಂತ ಅಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ಈ ಸೀರೆನ ಉಟ್ಕೊಳ್ಳೋಕ್ಕಾಗಿಲ್ಲ. ಅದರ್ವೈಸ್ ಇದೇ ಸ್ಯಾರಿ ಪ್ಲ್ಯಾನ್ ಇತ್ತು ಉಟ್ಕೊಳ್ಳೋದು. ಡೆಸ್ಟಿನಿ ಸಮಥಿಂಗ್ ಆ್ಯಂಡ್ ವಿ ವರ್ ರನ್ನಿಂಗ್ ಬಿಹೈಂಡ್ ಸಮಥಿಂಗ್. ಸೊ ಡೆಸ್ಟಿನಿಲಿ ಏನಿರುತ್ತೋ ಅದೇ ಆಗೋದು. ಸೊ ಫೈನಲಿ ನಾನೇನು ಇಷ್ಟಪಟ್ಟಿದ್ನೋ, ನನಗೇನು ಹಾಕೋಬೇಕು ಅಂತ ಆಸೆ ಇತ್ತು ಅದೇ ಸ್ಯಾರಿನೇ ಹಾಕ್ಕೊಂಡೆ. ಆ್ಯಂಡ್ ಅರ್ಜೆಂಟಲ್ಲಿ ಸ್ವಲ್ಪ ಬ್ಲೌಸು ಚೂರು ಫಿಟ್ಟಿಂಗ್ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಆ ಕಾರಣಕ್ಕೆ ಸೊ ಟೋಟಲಿ ಐ ಹ್ಯಾವ್ ಟೇಕನ್ 2 ಸ್ಯಾರೀಸ್ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು. ಇದು 2 ಸ್ಯಾರಿ. ದಿಸ್ ಲುಕ್ ಗ್ರೇಟ್. ಆ್ಯಂಡ್ ಇದು ನನ್ನ ಸ್ಯಾರಿ ಆಗಿತ್ತು. ಇದಾದಮೇಲೆ ನನ್ನ ಮಗಳ ಡ್ರೆಸ್ ಬಂದುಬಿಟ್ಟು ಅವಳಿಗೆ ಲೆಹೆಂಗಾನ ನಾನು ಆರ್ಡ್ರ್ ಮಾಡಿದ್ದೆ, ವಿಚ್ ಇಸ್ ಫ್ರಮ್ ಬೇಬಿ ಹಗ್. ಸೊ ಅವಳಿಗೆ ಯೂಶ್ವಲಿ ನಾನು ಯಾವಾಗಲೂ ಫಸ್ಟ್ ಕ್ರೈ ಎಲ್ಲ ಶಾಪ್ ಮಾಡೋದು ಇದು ಟ್ರೆಡಿಷ್ನಲ್ ವೇರ್ ಆಗಿರ್ಬೋದು ಅಥವಾ ಕ್ಯಾಶುವಲ್ ವೇರ್ ಆಗಿರ್ಬೋದು. ದಿಸ್ ಇಸ್ ದ ಟಾಪ್. ಆ್ಯಂಡ್ ಇದು ಅವಳದು ಹೇಗೆ ಬರುತ್ತೆ ಪ್ಯಾಟರ್ನ್ ಅಂತ ನಾನು ನಿಮಗೆ ಫೋಟೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಹಿಂದೆ ಈ ಥರ ಬರುತ್ತೆ, ಎಲಾಸ್ಟಿಕ್ ಇದೆ. ಸೊ ಅದಕ್ಕೆ ಬ್ಯೂಟಿಫುಲ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದು ಒಂದು ಲೆಹೆಂಗಾ ಆ್ಯಂಡ್ ಕ್ರಾಪ್ ಟಾಪ್ ಥರ ಡ್ರೆಸ್ನ ನಾನು ಶ್ರೇಣಿಕಾಗೆ ಆರ್ಡರ್ ಮಾಡಿದ್ದೆ. ಸೊ ನಾನು ಮೊದಲೇ ಹೇಳ್ದಂಗೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಕಾಂಜೀವರಂ ಸ್ಯಾರಿನೂ ಕೂಡ ನಾನು ತೊಗೊಂಡಿದ್ದೆ, ವಿಚ್ ಇಸ್ ದಿಸ್. ಇದು ಕಾಂಜೀವರಂ ಸ್ಯಾರಿ ನಂದು. ಈಗಿದೆ ರೆಡ್, ಬಟ್ ಇದೇ ರೆಡ್ ಬೇರೆ, ಇದೇ ಒಂದು ಬಾರ್ಡರ್ ಲೈಟ್ ಗ್ರೀನ್ ಬಾರ್ಡರ್. ಬಟ್ ಇದು ತುಂಬಾ ಇಷ್ಟ ಆಯಿತು, ನನ್ನ ಮದುವೆ ಸೀರೆ ಇದು ತುಂಬಾ ಇಷ್ಟ ಆಯಿತು. ನಾನು ತಗೊಂಡಾಗ ತುಂಬಾ ಇಷ್ಟಪಟ್ಟು ತಗೊಂಡಿರುವಂಥ ಸೀರೆ, ಬಿಕಾಸ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಇದೆ ಅಂತ. ಇದು ಗ್ರೀನ್ ಬಂದು ಈ ಬ್ಲೌಸ್ ಬಂದು ಈ ಥರ ಇದೆ. ತುಂಬ ಸಿಂಪಲ್ ಆಗಿ ಹೊಲಿಸ್ಕೊಂಡಿದ್ದೆ ಬ್ಲೌಸ್ ಇದ್ರದ್ದು, ಜಾಸ್ತಿ ಗ್ರ್ಯಾಂಡಾಗಿ ಏನೋ ಬೇಡ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅ ಸೆಕೆಂಡ್ ಕಲರ್. ಇನ್ನು 2 ಕಲರ್ ಊರಲ್ಲಿದೆ, ಲೈಕ್ ಒಂದು ಕಾಟನ್ ಸಿಲ್ಕ್ ಒಂದು ಸ್ಯಾರಿ ತೊಗೊಂಡಿದ್ದೀನಿ, ಆಮೇಲೆ ಇನ್ನೊಂದು ನಾರ್ಮಲ್ ಸ್ಯಾರಿ ಒಂದಿದೆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್. ವೆನೆವರ್ ಐ ಗೋ ಫಾರ್ ಸ್ಯಾರಿ ಶಾಪ್, ನಾನು ಎಲ್ಲಾದರೂ ಹೋದರೆ ಫಸ್ಟು ಒಂದು ಎಪಿಕ್ ಕಲರ್ಸ್ನೇ ಹುಡುಕ್ತೀನಿ. ಆ್ಯಂಡ್ ನಾನು ಚೂಸ್ ಮಾಡೋದು ಸ್ವಲ್ಪ ಡಾರ್ಕ್ ಕಲರ್ಸೇ. ಇದು ಸ್ಯಾರಿ. ಆ್ಯಂಡ್ ಇನ್ನೊಂದು ಎಂಗೇಜ್ಮೆಂಟ್ಗೆ ಮಮ್ಮಿ ಯಾವ ಸ್ಯಾರಿ ತೊಗೊಂಡಿದ್ರು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ, ವಿಚ್ ಇಸ್ ಬೇಬಿ ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ. ಇದು ಮಮ್ಮಿ ತೊಗೊಂಡಿದ್ದ ಸ್ಯಾರಿ. ಎಲ್ಲರದ್ದು ಫೋಟೋಸ್ನ ನಾನು ಲಾಸ್ಟ್ಗೆ ಅಟ್ಯಾಚ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಯಾವ ಸ್ಯಾರಿಲಿ ಹೇಗೆ ಕಾಣಿಸಿದ್ರು. ಒಂದಷ್ಟು ಎಂಗೇಜ್ಮೆಂಟ್ ಪಿಕ್ಸ್ಗಳನ್ನು ನಾನು ಇವತ್ತಿನ ವ್ಲಾಗಲ್ಲಿ ಕೊನೆಗೆ ಅಟ್ಯಾಚ್ ಮಾಡ್ತಿದ್ದೀನಿ.
ಸೊ ಇದು ಕಾಂಬಿನೇಷನ್ ಮಮ್ಮಿ ತೊಗೊಂಡಿದ್ದು. ಸೊ ಇದು ಒಂದು ಸೀರೆ ತುಂಬ ಚೆನ್ನಾಗಿದೆ. ಇದು ಎಲ್ಲ ಸ್ಯಾರೀಸ್ನು ಸೆಲೆಕ್ಟ್ ಮಾಡಿದ್ದು ನಾನೇನೆ, ಬಿಕಾಸ್ ಇಲ್ಲೇ ಆರ್ ಆರ್ ನಗರಲ್ಲೇ ಶಾಪಿಂಗ್ ಮಾಡಿದ್ದು. ನಾವೆಲ್ಲೂ ಚಿಕ್ಕಪೇಟೆ ಅಂತ ಹೋಗಿಲ್ಲ, ಬಿಕಾಸ್ ತುಂಬ ನನ್ನ ಮದುವೆಯಲ್ಲಿ ಚಿಕ್ಕಪೇಟೆಲ್ಲಿ ಶಾಪಿಂಗ್ ಮಾಡಿ ತುಂಬ ಒಂಥರ ಹಿಂಸೆ ಅನಿಸ್ಬಿಡ್ತು. ಸೊ ಹಾಗಾಗಿ ಒಂದು 500-600 ರುಪೀಸ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ರಿಲ್ಯಾಕ್ಸ್ದಾಗಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಈಗ ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ ನಾವು ಶಾಪ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಸೇಮ್ ಕಾನ್ಸೆಪ್ಟ್, ಮದುವೆಗೂ ನಾವು ಹಾಗೆ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿರೋದು. ನಮ್ಮ ಮಮ್ಮಿನೂ ತುಂಬ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದಾರೆ ಬ್ಲೌಸ್ನ. ಈ ಥರ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು ಅವ್ರಿಗೆ ಹಾಕ್ಕೊಂಡಾಗ. ಶಿ ಲುಕ್ಸ್ ವೆರಿ ಪ್ರಿಟಿ ಇನ್ ದಿಸ್ ಕಲರ್. ಸೊ ಫೋಟೋಸ್ನ ನಾನು ಅಟ್ಯಾಚ್ ಮಾಡ್ತೀನಿ. ನಮ್ಮ ಆಂಟಿ ಸೀರೆ ಊರಿಗೆ ತೊಗೊಂಡೋಗಿದ್ದಾರೆ. ದಟ್ ಈಸ್ ಅ ಮೋಸ್ಟ್ ಫೇವ್ರೆಟ್ ಕಲರ್ ಆಫ್ ಮೈನ್ ಅಂತ ಅನ್ಬೋದು, ವಿಚ್ ಇಸ್ ಆಲ್ಸೋ ರೆಡ್ ಅಂಡ್ ಬ್ಲೂ ಬಾರ್ಡರ್. ಅದರದ್ದು ಫೋಟೋ ನಾನು ಅಟ್ಯಾಚ್ ಮಾಡ್ತೀನಿ. ನಮ್ಮ ಆಂಟಿ ಪೂಜೆ ಕೂತ್ಕೊಂಡಿದ್ದು ರೆಡ್ ಸಾರಿ ಆ್ಯಂಡ್ ಬ್ಲೂ ಬಾರ್ಡರ್. ನನ್ನ ಎಂಗೇಜ್ಮೆಂಟ್ ಸಾರಿ ನನ್ನ ರಿಸೆಪ್ಷನ್ ಸ್ಯಾರಿನೂ ಕೂಡ ಮಲ್ಟಿ ಕಲರ್ ರೆಡ್ ಆ್ಯಂಡ್ ಆರೆಂಜ್, ಗೋಲ್ಡ್ ಆ್ಯಂಡ್ ಬ್ಲೂ ಬಾರ್ಡರ್ ಇತ್ತು. ಸೊ ಐ ಆಮ್ ಸ್ಟಿಲ್ ನಾಟ್ ಸ್ಯಾಟಿಸ್ಫೈಡ್. ಅದು ಕಾಂಜೀವರಮು. ಸೊ ಹಾಗಾಗಿ ನಮ್ಮ ಆಂಟಿಗೂ ನಾನು ಅದೇ ಕಲರ್ ಸೆಲೆಕ್ಟ್ ಮಾಡಿದ್ದು. ಯಾಕಪ್ಪ ಅಂತಂದರೆ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ಸೀರೆ ಅಂದರೆ, ನಾನು ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ನಮ್ಮ ಮಮ್ಮಿ ಆಗಿರ್ಬೋದು ಆ್ಯಂಡ್ ನಮ್ಮ ಆಂಟಿ ಆಗಿರ್ಬೋದು, 4 ಜನನು ಲೈಕ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೋತೀವಿ. ಅದಾದ್ರೂ ಸ್ಯಾರಿ ಇದ್ದರೆ ನನ್ನ ತಂಗಿ ನಾನು ಆಗಿರ್ಬೋದು ಅಥವಾ ನಮ್ಮ ಮಮ್ಮಿ ನಾನು ಆಗಿರ್ಬೋದು, ವಿ ಯೂಸ್ ಟು ಡೂ ಲೈಕ್ ದ್ಯಾಟ್, ಎಕ್ಸ್ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ಳೋ ಥರ ಇದೆ. ಸೊ ಹಾಗಾಗಿ ಯೂಶ್ವಲಿ ಇಲ್ಲದೆ ಇರೋ ಕಲರು ತುಂಬ ಡಿಫ್ರೆಂಟ್ ಆಗಿರೋವಂಥ ಕಲರ್ಸ್ಗಳನ್ನೇ ಸೆಲೆಕ್ಟ್ ಮಾಡೋದು. ಅದಾದಮೇಲೆ ನನ್ನ ತಂಗಿ ಸ್ಯಾರಿ, ನನ್ನ ತಂಗಿ ಪ್ಲೇನ್ ಕಲರ್ ಬೇಕು ಅಂತ ಹೇಳಿದ್ಲು. ಲೈಕ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಎಲ್ಲ ಬೇಡ, ನನಗೆ ಪ್ಲೇನ್ ಕಲರ್ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ನನ್ನ ತಂಗಿಗೆ ಈ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು, ವಿಚ್ ಇಸ್ ಬ್ರಾನ್ಸ್ ಬಾರ್ಡರ್ ಬಂದಿದೆ, ಗೋಲ್ಡನ್ ಬಾರ್ಡರ್ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಇದು ಪಲ್ಲು ಈ ಥರ ಬಂದಿದೆ, ಇದು ಈ ಕಲರಲ್ಲಿದೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ನಮ್ಮ ಮಮ್ಮಿ ಕುಚ್ಚು ಹಾಕಿದ್ದಾರೆ. ಎವ್ರಿ ಟೈಮ್ ಶಿ ಯೂಸ್ ಟು ಡೂ ಬೇಬಿ ಕುಚ್ಚು, ಆಯಿತಾ. ಪ್ರತಿ ಸಲಿನೂ ಅವರು ಬೇಬಿ ಕುಚ್ಚನ್ನ ಹಾಕ್ತಿದ್ರು. ಬಟ್ ದಿಸ್ ಟೈಮ್ ನಮ್ಮ ಮಮ್ಮಿ ಸೀರೆದು ತೋರಿಸ್ತೀನಿ. ಸೇಮ್ ಪ್ಯಾಟರ್ನೇ, ಇಲ್ಲಿ ಕ್ರೋಶದಲ್ಲಿ ಹಾಕ್ಬಿಟ್ಟು ಆ್ಯಂಡ್ ಇಲ್ಲಿ ಬೇಬಿ ಕುಚ್ಚನ್ನ ಹಾಕಿದ್ದಾರೆ. ನನಗೆ ಹಾಕ್ತೀನಿ ಅಂದರು, ನನಗೆ ಯು ಶೇಪಲ್ಲಿ ಬೇಕಿತ್ತು ಕುಚ್ಚು. ಸೊ ಹಾಗಾಗಿ ನಾನು ಹಾಕಿಸ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ ಹತ್ರ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಸೇಮ್ ಸ್ಯಾರಿಗೆ ಕುಚ್ಚು ನಮ್ಮ ಮಮ್ಮಿ ಅವ್ರ ಸ್ಯಾರಿಗೂ ಸೇಮ್ ಡಿಸೈನ್ನ ಹಾಕ್ಕೊಂಡಿದ್ದಾರೆ. ಬಟ್ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ನಮ್ಮ ಮಮ್ಮಿ, ವಿಚ್ ಇಸ್ ವೆರಿ ನೈಸ್, ವಿಚ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸಿ ಆ್ಯಂಡ್ ದಿಸ್ ಬೇಬಿ ಕುಚ್ಚು, ಐ ಲವ್ ದಿಸ್. ಸೊ ನನ್ನ ಮದುವೆ ಸೀರೆ ಕುಚ್ಚುಗಳನ್ನೆಲ್ಲ ನಮ್ಮ ಆಂಟಿನೇ ಹಾಕಿತ್ತು. ಸೊ ಕಂಪ್ಲೀಟಾಗಿ ಎಲ್ಲನೂ ಆಂಟಿನೇ. ಸೊ ನನ್ನ ಫ್ರೆಂಡ್ ಇದ್ದಾರೆ, ಸೊ ಅವರು ಕ್ರೋಶದಲ್ಲಿ ಹಾಕ್ತಿದ್ರು. ಸೊ ಐ ಟೋಲ್ಡ್ ಮೈ ಮಮ್ಮಿ ನೀನು ಅವ್ರ ಹತ್ರ ನೋಡು, ಕಲ್ತ್ಕೊ, ನಿನಗೆ ಹೆಂಗೋ ಇಂಟ್ರೆಸ್ಟ್ ಇದೆ ಕ್ರೋಶದಲ್ಲಿ ಹಾಕೋಕ್ಕೆ, ಕ್ರೋಶನೂ ಅವ್ರಿಗೆ ಬರುತ್ತೆ. ಸೊ ಅದರಲ್ಲಿ ನೀನು ಕಲ್ತ್ಕೊಂಡ್ರೆ ಹಾಕ್ಬೋದಲ್ವಾ ಅಂತ ಹೇಳಿದೆ. ಸೊ ಶಿ ಲರ್ನ್ಡ್ ಇಟ್ ಇನ್ 1 day, ನಾಟ್ ಇನ್ 1 day, ಹಾಫ್ ಡೇ ಶಿ ಲರ್ನ್ಡ್ ಇಟ್. ಆ್ಯಂಡ್ ಅದೇ ಫ್ಲೋನಲ್ಲಿ ಅವ್ರ ಸೀರೆಗೂ ಹಾಕ್ಕೊಂಡು ನನ್ನ ತಂಗಿ ಸೀರೆಗೂ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಹಾಕಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ಇಷ್ಟು ನಮ್ಮ ಸೀರೆ ಡೀಟೇಲ್ಸು. ನನ್ನ ತಮ್ಮ ಏನು ಡ್ರೆಸ್ ತಗೊಂಡ ಅನ್ನೋದನ್ನ, ಮತ್ತು ನಮ್ಮ ಚಿಕ್ಕಪ್ಪಂಗೆ ಒಂದು ಜುಬ್ಬ ಮತ್ತು ಪಾಯ್ಜಾಮ, ಆ್ಯಂಡ್ ನನ್ನ ಹಸ್ಬೆಂಡಿಗೂ ಅಷ್ಟೇ ಸೇಮ್ ಅದೇ ಥರನೇ ತೊಗೊಂಡಿದ್ದು. ಅದ್ರ ಮೇಲೆ ಮೋದಿ ಕೋಟ್ ಅಂತ ಪ್ಲ್ಯಾನ್ ಇತ್ತು. ಬಟ್ ನಮ್ಮ ಚಿಕ್ಕಪ್ಪ ಮೋದಿ ಕೋಟ್ ಹಾಕ್ಕೊಳ್ಳಲ್ಲ ಅಂತ ಹೇಳಿ ಈ ಟುಕ್ ಪ್ಲೇನ್ ಜುಬ್ಬ ಪಾಯ್ಜಾಮ, ಅದನ್ನು ಸೆಲೆಕ್ಟ್ ಮಾಡಿದ್ದು ನಾನೇ. ಸೊ ಇಷ್ಟು ಸ್ಯಾರೀಸ್ನ ನಾನು ಎಲ್ಲಿ ಶಾಪ್ ಮಾಡಿದೆ ಅಂತಂದರೆ, ನಮ್ಮ ಆರ್ ಆರ್ ನಗರಲ್ಲಿರುವಂತಹ ನಮ್ರತಾ ಸಿಲ್ಕ್ಸಲ್ಲಿ ಎಲ್ಲ ಸ್ಯಾರೀಸ್ಗಳನ್ನು ನಾನು ಶಾಪ್ ಮಾಡಿದ್ದು. ಆ್ಯಂಡ್ ರಾಧ್ವಿ ಸಿಲ್ಕ್ಸಲ್ಲೂ ನಾನು ಹೋಗಿ ವಿಸಿಟ್ ಮಾಡಿ ಬಂದಿದ್ದೆ. ಬಟ್ ಫೋಟೋದಲ್ಲಿ ಅಥವಾ ನಾವೇನು ಇನ್ಸ್ಟಾದಲ್ಲಿ ನೋಡ್ತೀವೋ ಸ್ಯಾರೀಸ್ ಅಷ್ಟು ನನಗೆ ಕ್ಯಾಚಿ ಆಗಿರಲಿಲ್ಲ, ಅಥವಾ ಅಷ್ಟು ನನಗಿಷ್ಟನೂ ಆಗಿಲ್ಲ ಸ್ಯಾರೀಸ್ಗಳು. ಹಾಗಾಗಿ ನಾನು ಅಲ್ಲಿ ಯಾವುದೂ ಸೆಲೆಕ್ಟ್ ಮಾಡಿಲ್ಲ ರಾಧ್ವಿ ಸಿಲ್ಕ್ಸಲ್ಲಿ. ಸಿನ್ಸ್ ನಾನು ಆರ್ ಆರ್ ನಗರಕ್ಕೆ ಬಂದಾಗಿಂದನೂ ನಾನು ತೊಗೊಳ್ತಾ ಇದ್ದಿದ್ದು ಇಲ್ಲೇ ನಮ್ರತಾ ಸಿಲ್ಕ್ಸಲ್ಲೇ. ಸಿಂಗಲ್ ಸ್ಯಾರಿ ಲೈಕ್ ಒಂದು 500 ಅಥವಾ ಯಾರಿಗೂ ಕೊಡಬೇಕು ಅಥವಾ ಏನೋ ಪೂಜೆಗೆ ಇಡಬೇಕು ಅನ್ನೋ ನಾನು ನಮ್ರತಾ ಸಿಲ್ಕ್ಸಲ್ಲೇ ತೊಗೊತಿದ್ದು. ಇನ್ನೂ ನೀವು ಯಾರಾದರೂ ಆರ್ ಆರ್ ನಗರ ಪ್ರಿಮೈಸಸಲ್ಲಿ ಇದ್ದು ಇನ್ನೂ ನಮ್ರತಾ ಸಿಲ್ಕ್ಸಲ್ಲಿ ವಿಸಿಟ್ ಮಾಡಿಲ್ಲ ಅಂತಂದರೆ ಡೂ ವಿಸಿಟ್.
ಪ್ರೈಸ್ ಲಿಟಲ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನಾಟ್ ಅನ್ ಇಶ್ಯೂ, ಬಟ್ ಇಲ್ಲಿಂದ ನೀವು ಚಿಕ್ಕಪೇಟ್ಗೆ ಹೋಗಿ ಅಲ್ಲಿ ಹೋಗಿ ತಂದು ದಟ್ ಎನರ್ಜಿ ಆ್ಯಂಡ್ ದಟ್ ಮನಿ ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ವಾ. ಸೊ ರಿಲ್ಯಾಕ್ಸ್ ಆಗಿ ಹ್ಯಾಪಿಯಾಗಿ ಇರಬೇಕು ನಮ್ಮ ಶಾಪಿಂಗ್, ಯಾವಾಗಲೂ ಸ್ಟ್ರೆಸ್ಫುಲ್ ಆ್ಯಂಡ್ ಟಯರ್ಡ್ ಆಗಿರಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್. ಸೊ ನೋಡಿ, ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಬಂದಾಗ ಐ ಹ್ಯಾವ್ 2 more ಕಲೆಕ್ಷನ್ಸ್. ನಿಮಗೆ ಸೋಫಾರ್ ನಿಮಗೆ ತೋರಿಸಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಒನ್ ಈಸ್ ದಿಸ್ ಪರ್ಪಲ್ ಆ್ಯಂಡ್ ರೆಡ್ ಬಾರ್ಡರ್. ಇದ್ರದ್ದು ಸ್ಯಾರಿ ಬ್ಲೌಸ್ ಬಂದು ತುಂಬ ಸಿಂಪಲ್ ಆಗಿ ಸ್ಟಿಚ್ ಮಾಡಿದ್ದೀನಿ. ಆದಷ್ಟು ಸಿಲ್ಕ್ ಸ್ಯಾರೀಸ್ಗೆ ಹೋಗಿ ಆ್ಯಂಡ್ ಕ್ರೇಪ್ ಸಿಲ್ಕ್ ಗೊತ್ತಾಗ್ಬಿಡುತ್ತೆ, ಇದು ಕ್ರೇಪ್ ಅಂತ ಅಂದ್ಬಿಟ್ಟು ಕ್ರೇಪ್ ಸಿಲ್ಕ್ ಅಂತ ಗೊತ್ತಾಗ್ಬಿಡುತ್ತೆ. ಕಮ್ಮಿಗೆ ಸಿಗುತ್ತೆ, ಬಟ್ ಹೋಗಬೇಡಿ, ಇಟ್ ಡಸಂಟ್ ಲುಕ್ ದ್ಯಾಟ್ ಮಚ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಬ್ಲೌಸು ಈ ಥರ ಹೊಲಿಸಿದ್ದೆ ಹಿಂದೆ, ಆ್ಯಂಡ್ ತುಂಬ ಸಿಂಪಲ್ ಆಗಿ, ಬಿಕಾಸ್ ಯಾವುದಾದ್ರೂ ಬೇರೆ ಫಂಕ್ಷನ್ಗಳಿಗೂ ಹಾಕ್ಕೊಂಡು ಹೋಗಬೇಕು. ಗ್ರ್ಯಾಂಡ್ ಆಗಿದ್ದರೆ ತುಂಬ ಎಲ್ಲ ಫಂಕ್ಷನ್ಗೂ ಅದನ್ನು ಆಪ್ಟ್ ಮಾಡೋದಕ್ಕೆ ಅಥವಾ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಅದು ಬಿಟ್ಟರೆ ಇದು ಒಂದು ಸೀರೆ ಗ್ರೀನ್ ಆ್ಯಂಡ್ ಪಿಂಕ್. So these are all the sarees collection, and these are all the sarees that I ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ ನಾವು ಶಾಪ್ ಮಾಡಿದ್ದು, ಆ್ಯಂಡ್ ಎಲ್ಲಿ ಶಾಪ್ ಮಾಡಿದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ತಮ್ಮಂದು ಒಂದಷ್ಟು ಬಟ್ಟೆಗಳಾಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಪಿಕ್ಸ್ಗಳಾಗಿರ್ಬೋದು ಈಗ ಒಂದು ವ್ಲಾಗ್ನಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಐ ವಿಲ್ ಟ್ರೈ, ಇವತ್ತಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ. ಸೊ ಸಿ ಯು, ಆ್ಯಂಡ್ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ ವಿತ್ ಇನ್ ಅ ಸ್ಪ್ಯಾನ್ ಆಫ್ 1.5 year. ಸೊ ಅಂದರೆ ನಾನು ಆ್ಯಕ್ಟಿವ್ ಆಗಿದ್ದು 1.5 yearಯಿಂದ ನನಗೆ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ್ಯಂಡ್ ಈ ಇಯರ್ ಸ್ಟಾರ್ಟಿಂಗಿಂದನೂ ಐ ಆಮ್ ನಾಟ್ ದಟ್ ಮಚ್ ಆ್ಯಕ್ಟಿವ್ ಬಿಕಾಸ್ ಸೋ ಮೆನಿ ಥಿಂಗ್ಸ್ ಹ್ಯಾಪೆಂಡ್, ಆ್ಯಂಡ್ ನೌ ಆಲ್ಸೋ ಸೋ ಮೆನಿ ಥಿಂಗ್ಸ್ ಚೇಂಜಿಂಗ್ ಆ್ಯಂಡ್ ಹ್ಯಾಪನಿಂಗ್. ಸೊ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ. ಸೊ ಐ ವಿಲ್ ನಾಟ್ ಸ್ಟಾಪ್ ಇಟ್, ಬಟ್ ಐ ಟ್ರೈ ಟು, ನಾನು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸಿದ್ದೀನಿ. ಫೋಟೋಸ್ ಎಲ್ಲ ಎಂಜಾಯ್ ಮಾಡ್ಕೊಂಬನ್ನಿ, ಆ್ಯಂಡ್ ಹೇಗಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್. I begin to